ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಮೇ 23, 2026ರಂದು ಶ್ರೀ ಛಾಯಾದೇವಿ ಶಿಕ್ಷಣ ಕಾಲೇಜು ರಾಜೇಂದ್ರನಗರ ಮೈಸೂರು ಶೈಕ್ಷಣಿಕ ಪ್ರದರ್ಶನ 2025-26 ಉದ್ಘಾಟನೆ. ಪ್ರೊಫೆಸರ್ ಪ್ರವೀಣ್ ಕೆಬಿ, BOS DOS ಇನ್ ಎಜುಕೇಶನ್ ಅಧ್ಯಕ್ಷರು, ಮೈಸೂರು ವಿಶ್ವವಿದ್ಯಾನಿಲಯ. ಮುಖ್ಯ ಅತಿಥಿ ಶ್ರೀಮತಿ ಶಿಲ್ಪಾ, ಸಹಾಯಕ ಪ್ರಾಧ್ಯಾಪಕಿ, ವಿದ್ಯಾ ವಿಕಾಸ್ ಶಿಕ್ಷಣ ಕಾಲೇಜು ಮೈಸೂರು. ಅಧ್ಯಕ್ಷರು ಡಾಕ್ಟರ್ ಭಾನುಪ್ರಕಾಶ್, ಛಾಯಾದೇವಿ ವಿದ್ಯಾನಿಕೇತನ ಟ್ರಸ್ಟ್ ಮೈಸೂರು. ಡಾಕ್ಟರ್ ಆಂಟನಿ ಪಾಲ್ರಾಜ್ ಸಿ ಹಾಗೂ ಆಡಳಿತ ಮಂಡಳಿ, ಪ್ರಾಂಶುಪಾಲರು, ಸಿಬ್ಬಂದಿ ಮತ್ತು ಶಿಕ್ಷಕರು ಮುಂತಾದವರು ಉಪಸ್ಥಿತರಿದ್ದರು. ಸ್ಥಳ ಕಾಲೇಜ್ ಸಭಾಂಗಣ. ನನ್ನ ಹೆಸರು ವಿನಯ್ ಕೆ ಅಂತ. ನಾನು ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ 2ನೇ ವರ್ಷದ ಪ್ರಾಶಿಕ್ಷಣಾರ್ಥಿಯಾಗಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ. ಇಂದು ನಮ್ಮ ಕಾಲೇಜಿನಲ್ಲಿ ಶೈಕ್ಷಣಿಕವಾಗಿ ಏನೆಲ್ಲ ನಾವು ಚಟುವಟಿಕೆಗಳನ್ನು ಮಾಡಿದ್ವಿ ಅದನ್ನು ಅಂತಿಮವಾಗಿ ಇವತ್ತು ಎಕ್ಸಿಬಿಷನ್ಸ್ನ 2026 ನಾವು ನಡೆಸ್ತಾ ಬಂದಿದ್ವಿ. ಮತ್ತು ಇದರಲ್ಲಿ ನಾವು ಮಾಡಲ್ಸ್ಗಳು ಮತ್ತು ನಾವೇನು ಆ್ಯಕ್ಟಿವಿಟೀಸ್ಗಳನ್ನ ಮಾಡಿದ್ವಿ ಅದನ್ನೆಲ್ಲ ಫೈಲ್ ಮಾಡಿ ನಾವೊಂದು ಎಕ್ಸಿಬಿಷನ್ನ ಸಬ್ಮಿಟ್ ಮಾಡಿದ್ವಿ. ಸೊ ಇದರಲ್ಲಿ ನನ್ನ ಮಾಡಲ್ ಬಂದು ಒಂದು KRS ಡ್ಯಾಮ್ ಪ್ರಾಜೆಕ್ಟ್ನ ಮಾಡಿದ್ದೆ, ಹಾಗೂ ಕಮಲ್ ಮಹಲ್ ಮಾಡಿದ್ವಿ. ಹಾಗೆ ಇನ್ನೊಂದು ತಾಜ್ ಮಹಲ್ ಮತ್ತು ಕೈಗಾರಿಕೆ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರೋ ಅಂಶಗಳು ಅಂತ ಅದೊಂದು ಮಾಡಲ್ನ ಮಾಡಿದ್ವಿ. ಮತ್ತು ಸುಮಾರು ಬಹುತೇಕವಾಗಿ ನಾವು ನೋಡೋದಾದರೆ ಇಲ್ಲಿ ನಿಮಗೆ 50ಕ್ಕೂ ಹೆಚ್ಚು ಮಾಡಲ್ಗಳು ಸೋಷಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಕೊಟ್ಟಿದ್ದೀವಿ. ಮತ್ತು ಸೈನ್ಸ್ ಡಿಪಾರ್ಟ್ಮೆಂಟಲ್ಲೂ ಸಹ 50ಕ್ಕೂ ಹೆಚ್ಚು ಮಾಡಲ್ಸ್ಗಳನ್ನ ಮತ್ತು ವರ್ಕಿಂಗ್ ಮಾಡಲು ಮತ್ತು ನಾರ್ಮಲ್ ಮಾಡಲ್ಸ್ಗಳನ್ನ ನಾವು ಸಬ್ಮಿಟ್ ಮಾಡಿದ್ದೀವಿ. ಸೊ ಇದೊಂದು ವಿಭಿನ್ನವಾಗಿ ಏನು ಅಂತಂದರೆ ಮಕ್ಕಳಿಗೆ ನಾವು ಕಲಿಸೋಕ್ಕೋಸ್ಕರ ಇನ್ನು 4th SEM TPಗೆ ನಾವು ಇದನ್ನು ಬಳಸ್ಕೋತಾ ಇದ್ದೀವಿ. ಮತ್ತು ಏನು ಅಂದರೆ ಕೇವಲ ಟೆಕ್ನಾಲಜಿ ಮೂಲಕವಾಗಿ ಮಕ್ಕಳಿಗೆ ಅರ್ಥ ಮಾಡಿಸೋದ್ರ ಬದಲು ನಾವು ಈ ಥರ ಮಾಡಲ್ಸ್ಗಳನ್ನ ಯೂಸ್ ಮಾಡಿದಾಗ ಯೂನಿಕ್ ಕಾನ್ಸೆಪ್ಟ್ಸ್ ಆಗಿ ನಾವು ಬಂದಾಗ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಕ್ರಿಯಾತ್ಮಕ ಆಲೋಚನೆಗಳು ಬರ್ತವೆ. ಹಾಗಾಗಿ ಇವರು ಕ್ರಿಯಾತ್ಮಕ ಆಲೋಚನೆಗಳು ಬಂದಾಗ ಏನು ಅಂತಂದರೆ ನಾವು ಈ ರೀತಿಯಾಗಿ ಮಾಡ್ಬೋದು ಮಾಡಲ್ಸ್ಗಳನ್ನ ಅಂತ ಅವ್ರಿಗೆ ಇನ್ಸ್ಪಿರೇಷನಲ್ ಆಗಿ ಮತ್ತು ಪಾಠ ಅರ್ಥ ಮಾಡಿಸೋಕ್ಕೆ ಇದು ಹೆಲ್ಪ್ ಆಗ್ತವೆ. ಮತ್ತು ಅವ್ರಿಗೆ ಏನು ಅಂತಂದರೆ ಆ ಕಾನ್ಸೆಪ್ಟ್ಸ್ ಏನು ಮತ್ತು ಆ ಮಾಡಲ್ಗಳು ಏನು ಹೇಳ್ತಾ ಇದೆ ಮತ್ತು ಅದನ್ನು ಯಾವ ರೀತಿಯಾಗಿ ನಾವು ಅರ್ಥ ಮಾಡ್ಕೋಬೋದು ಅಂತ ಮಕ್ಕಳಿಗೆ ಒಂದು ಅವರ ಏಕಾಗ್ರತೆಯನ್ನು ನಾವು ಕ್ಯಾಚಪ್ ಮಾಡಿಕೊಂಡು ನಾವು ಪಾಠ ಮಾಡೋಕ್ಕೆ ಸುಲಭ ಆಗುತ್ತೆ. ಥ್ಯಾಂಕ್ ಯು. ಎಷ್ಟು ದಿನ ತಗೊಂಡಪ್ಪ ಮಾಡೋಕ್ಕೆ? ಸರ್ ಮಾಡಲ್ಲು ಸರ್ ನಮ್ಮದು ಡ್ರಾಮಾ ಶುರುವಾದ ಟೈಮಲ್ಲೇ ಸರ್ ಮಾಡೋಕ್ಕೆ ಶುರು ಮಾಡಿದ್ದು. ಒಂದು 2 months ಮಾಡಿದ್ವಿ ಸರ್ ಅರೌಂಡ್. Good morning, sir. I'm Leandra De Silva, second year BA trainee, and this is my model Cyclone, and it was given 2 months before itself. It is our academic exhibition. So regarding this, even from social science department and even from science department, we have given more than 50+ project over here, and working models and non-working models too, sir. Leandra De Silva, sir. So this is my model Cyclone, sir. It's a working model. Cyclone appears when there is more wind and the strong wind over there. Mainly it appears nearby the seas. Because this cyclone, many like houses, trees, roads, humans, everything will be damaged because the pressure of the air will be more, and since that the trees and the humans over there and many power cut supplies will occur. So precautions should be taken is when the cyclones occur, we'll be getting some geography news channels. In that channels they'll be giving some safety precautions over there. So that is, as much as possible we have to stay inside the home, or else you can see the many losses like home, trees and plants, animals and roads. My name is Javeria Fareen. I am second year BA trainee of Sri Chayadevi College. So I have made a working model on a coordinate geometry. Here, as you can see, a graph is divided into 4 quadrants. Here X and Y axis. In the first quadrant, as you can see, X and Y both are positive. And in the second quadrant, X is negative and Y is positive. In the third quadrant, both X and Y are negative. In the fourth quadrant, X is positive, Y is negative. I have few coordinates here. If you want to know in which quadrant does it lie, when I place this, it lights up. So it shows that it lies in the second quadrant. Similarly, when I place here, it lights up. So it shows that it lies in the third quadrant. I am Shivana Goyam. I am studying in Chayadevi B.Ed College, Mysuru. I have prepared the layers of atmosphere model to demonstrate the students how the earth is covered with the air layers. The earth has covered with 5 layers. The first one is troposphere, stratosphere, mesosphere, thermosphere and exosphere.
The lowest layer is troposphere, which covers from 12 to 50 kilometers, and stratosphere, which is extends from 50 to 85 kilometers, and mesosphere extends from 50 to 85 kilometers, and other 600 kilometers, where the through these models we can grab the students' curiosity in our subjects, and we can show them the representation of the atmosphere layers. ನಮ್ದು ಯೋಚನೆ ಮಾತ್ರ, ಭಗವಂತನ ಯೋಜನೆ ಬೇರೆ ಇರುತ್ತೆ. ಹಾಗಾಗಿ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರು ಕೂಡ ಅದನ್ನ ಬಿಟ್ಟು ನೀವು ವಾಪಸ್ ಬರ್ಬೇಕಂತೇಳಿ ಆ ಶನಿ ಮಹಾತ್ಮನ ಯೋಜನೆ ಬೇರೆ ಇತ್ತು. ಆ ಯೋಜನೆಗೆ ತಲೆಬಾಗಿ ಅನೇಕ ಸಂಸ್ಥೆಗಳನ್ನ ತೆರೆದಿದ್ದಾರೆ. ಪ್ರತಿ ವಾರದಲ್ಲಿ ಒಂದಲ್ಲ ಎರಡು ಮಕ್ಕಳ ಅನಾಥ ಮಕ್ಕಳನ್ನ ದತ್ತು ಕೇಂದ್ರವನ್ನು ಪಡ್ಕೊಂಡು ಈಗ ಆ ಮಕ್ಕಳನ್ನು ಕೂಡ ಮಕ್ಕಳನ್ನ ಯಾರು ತಿರಸ್ಕರಿಸಿದ್ರು, ಯಾವ ತಂದೆ ತಾಯಿಗಳು ನಮ್ಗೆ ಮಕ್ಕಳು ಬೇಡ ಅಂತೇಳಿ ಆ ಬೇಲಿ ಪೊದೆಗಳು ಇನ್ನೆಲ್ಲ ಡಸ್ಟ್ಬಿನ್ ಹಾಕಿ ಹೋಗ್ತಾ ಇದ್ದಕ್ಕೆ ಅದನ್ನ ಕಂಡು ಇವತ್ತು ಸರ್ ಅವರು ಬಹುಶಃ ನಿಮ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ, KR ಹಾಸ್ಪಿಟಲ್ ಒಂದು ಶಿಶು ತೊಟ್ಟಿಲು ಅಂತ, ಮಮತೆ ತೊಟ್ಟಿಲು ಅಂತ ಒಂದು ತೊಟ್ಟಿಲು ಇಟ್ಟಿದ್ದಾರೆ. ಅಲ್ಲಿ ಯಾರಿಗೆ ಮಗು ಬೇಡ ಆ ಮಗುನ ಆರಾಮಾಗಿ ಆ ತೊಟ್ಟಿಲು ಹಾಕ್ಬಿಟ್ಟು ಅವ್ರು ಹೋಗ್ಬೋದು. ಯಾರು ಕೂಡ ಯಾಕೆ ಆ ಮಗುನ ಬಿಟ್ಟು ಹೋಗ್ತಾರೆ ಅಂತ ಯಾರು ಕೇಳಲ್ಲ. ಅದೇ ರೀತಿ ಜೈನಾಗಿರ್ತಕ್ಕಂಥ ನಮ್ಮ ಅನಾಥಾಶ್ರಮದಲ್ಲೂ ಕೂಡ ಒಂದು ತೊಟ್ಟಿಲ ಹೊರಗಡೆ ಇಟ್ಟಿದ್ದಾರೆ. ಯಾರ ಮಕ್ಕಳು ಬೇಡ, ಅದು ಒಂದು ದಿನದಿಂದ ಹಿಡಿದು 5 ವರ್ಷದವರೆಗೂ ಆ ತೊಟ್ಟಿಲು ಹಾಕ್ಬಿಟ್ಟು ಹೋಗ್ತಾರೆ. ಅಂತ ಮಕ್ಕಳನ್ನ ಎತ್ಕೊಂಡು ಆ ಮಕ್ಕಳಿಗೆ ನರ್ಸಿಂಗ್ ಮಾಡಿ ಡಾಕ್ಟರ್ನ ಇಟ್ಟು ತದನಂತರ ಯಾರಿಗೆ ಅದು ಕಾನೂನಾತ್ಮಕವಾಗಿ ಹೋಗ್ತದ ಆ ಮಕ್ಕಳು ಕೊಡ್ತಕ್ಕಂಥ ಒಂದು ದೈವಿ ಕಾರ್ಯವನ್ನ ನಮ್ಮ ಛಾಯಾ ವಿದ್ಯಾನಿಕೇತನ ಟ್ರಸ್ಟ್ ಸುಮಾರು 350ಕ್ಕೂ ಹೆಚ್ಚು ಕುಟುಂಬಗಳ ಅನ್ನದಾತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷರು, ಛಾಯಾ ವಿದ್ಯಾನಿಕೇತನ ಟ್ರಸ್ಟ್ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ಭಾನುಪ್ರಕಾಶ್ ಸರ್ ನಮ್ಮೊಟ್ಟಿಗಿದ್ದಾರೆ. Great honor, and it's my privilege to be here today of this academic exhibition of 2025-26 organized by Sri Chaya Devi College of Education and under the blessings of His Holiness Sri Birappa Mahaswamiji. In this academic exhibition is not only a display of chart, models and projects. It's like a mirror, because you are all worked more and it's showing your intellectual strength, creative innovativeness and also professional readiness for your future teachers. And also I'm very happy to be here to observe. I have known from so many years of Chaya Devi, and also I came once for the practical at the time of Corona period. After that we didn't get time to observe this institution closely. This is very happy to be here. B.Ed ದಿನಗಳು ನನಗೆ ಮರುಕಳಿಸಿತು. ನಾವು ಕೂಡ ನಿಮ್ಮ ಹಾಗೆಯೇ ಒಂದು ಕಾಲದಲ್ಲಿ B.Ed ಮಾಡಿದಾಗ ಆಗೆಲ್ಲ 1 year ಬೇಕಿತ್ತು. ಬಹಳ ಖುಷಿ, ಯಾಕೆಂದ್ರೆ ರೆಗ್ಯುಲರ್ ನಾವು ಡಿಗ್ರಿ ಮಾಡಿದಾಗ ಈ ತರ ಎಲ್ಲ ಇರ್ಲಿಲ್ಲ. ಏನೋ ಒಂದು ಕ್ರಿಯೇಟಿವಿಟಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ, ನಮ್ಮ ತನವನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ, ಮಕ್ಕಳಿಗೆ ಯಾವ ರೀತಿ ಹೆಚ್ಚಿನದಾಗಿ ನಾವು ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ, ಇವೆಲ್ಲವೂ ಕೂಡ ನಮ್ಮ ಶಿಕ್ಷಕರು ನಮ್ಗೆ ಚೆನ್ನಾಗಿ ಹೇಳಿದ್ರು. ಶ್ರೀ ಛಾಯಾದೇವಿ ಕಾಲೇಜಿನ ಎಲ್ಲ ಶಿಕ್ಷಕರುಗಳಿಗೂ, ಪ್ರಿನ್ಸಿಪಾಲ್ಗಳಿಗೆ ಈ ಸಂದರ್ಭದಲ್ಲಿ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಶುಭಾಶಯ. ಎಲ್ಲ ನನ್ನ ಆತ್ಮೀಯ ಮಿತ್ರರೇ, ನೀವೆಲ್ಲ ನಮ್ಮ ಮಿತ್ರರೇ. ಯಾರು ಹೇಳಿ? B.Ed ಮಾಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು. ಈ ಸಂದರ್ಭದಲ್ಲಿ ಇದೆಲ್ಲ ನನಗೆ ನೆನಪಾಗ್ತಿದೆ. ನೆನಪು ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು. ನೋಡಿದ್ರೆ ನಿಮ್ಮ ಸೈನ್ಸ್ ಮತ್ತೆ ಆರ್ಟ್ಸ್, ಫೈನ್ ಆರ್ಟ್ಸ್ ಅದ್ಭುತವಾಗಿ ಮಾಡಿದ್ದೀರ. ಅದ್ಭುತ. ನಾವು ಒಂದು ದಿನದಲ್ಲಿ ಅಥವಾ 1 ಗಂಟೆಯಲ್ಲಿ ಅದನ್ನು ನೋಡಿ ನಾವು ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಅಸಾಧ್ಯ. ಗೊತ್ತಿದೆ, ನಿಮ್ಮ ಪರಿಶ್ರಮ ಗೊತ್ತಿದೆ. ಸುಮಾರು ಜನ ನೀವು ಹಗಲು ರಾತ್ರಿ ಕಷ್ಟಪಟ್ಟಿರ್ತೀರ, ಹೌದಾ? ಹಗಲು ರಾತ್ರಿ ಎಷ್ಟೋ ಸತಿ ನಿದ್ದೆನೆ ಮಾಡಿರಲ್ಲ. ಎಷ್ಟು ಜನ ನಿದ್ದೆ ಮಾಡದೆ ಕೆಲಸ ಮಾಡಿದ್ದೀರಾ? ಕೈ ಎತ್ತಿ. ನಾನು ಮಾಡಿದ್ದಪ್ಪ B.Ed ನಲ್ಲಿ, ನಿದ್ದೆನೆ ಬರ್ತಾ ಇರ್ಲಿಲ್ಲ. ಆ ರೀತಿ ಕೆಲಸ. ಹಂಗಾರೆ ನೀವು ಮಾಡಿಲ್ಲ, ಬೇರೆ ಯಾರೋ ಮಾಡಿರ್ಬೇಕು.
ಎಷ್ಟು ಜನ ನೀವೇ ಮಾಡಿದ್ರೆ ಕೈ ಎತ್ತಿ? ನಿಮ್ದಿಲ್ವಾ? ಫಸ್ಟ್ ಇಯರ್ಸ್ ಓನ್ಲಿ ರೆಕಾರ್ಡ್ಸ್ ಬರೆಯೋದಕ್ಕೂ ಏನು ಸುಮ್ಮನೆನಾ? ಅದು ಕೂಡ ಒಂಥರ ನಿಷ್ಠೆಗೆಟ್ಟು ಮಾಡೋ ಕೆಲಸನೇ. ಲೆಸನ್ ಪ್ಲಾನ್ ಪೈ ಮಾಡೋದು ಬಹಳ. ನಾನು ಹೇಳ್ತಾ ಇದ್ದೀನಿ, ಒಂದು ಲೆಸನ್ ಪ್ಲಾನ್ ಬರಬೇಕಂದ್ರೆ ನಮ್ಗೆ 2 hours 3 hours ಬೇಕು. ಸುಮ್ಮನೆ ಅವ್ರದ್ದು ಕಾಪಿ ಮಾಡಿ ಬರ್ಲಿಕ್ಕೆ ಅರ್ಧ ಗಂಟೆ ಸಾಕು. ಬಟ್ ನಿಜವಾಗ್ಲೂ ಯೋಚನೆ ಮಾಡಿ ಟೀಚಿಂಗ್ ಪಾಯಿಂಟ್ಸ್ ಏನಿದೆ, ಅದಕ್ಕೆ ಯಾವ ರೀತಿ ನಾವು ಪ್ರಶ್ನೆಗಳನ್ನ ಕೇಳಬೇಕು, ಯಾವ ಅಂಶಗಳನ್ನ ಒಳಗೊಂಡು ಅದನ್ನ ಪಾಠ ಮಾಡಬೇಕು, ಇವ್ಯಾಲ್ಯೂಯೇಷನ್ ಹೆಂಗ್ ಮಾಡ್ಬೇಕು, ಪ್ರತಿಯೊಂದು ನಾವು ಯೋಚನೆ ಮಾಡ್ಬೇಕು ಅಂತಂದ್ರೆ ಸುಮ್ಮನೆ ಅಲ್ಲ ಅದು. ರಾತ್ರಿ ಮಲಗಿದಾಗಲೂ ತಲೆ ಓಡ್ತಾ ಇರುತ್ತೆ. ದ ಮೋಸ್ಟ್ ರೆಸ್ಪಾನ್ಸಿಬಲ್ ಅಂಡ್ ನೋಬ್ಲೆಸ್ಟ್ ಪ್ರೊಫೆಷನ್ ಇನ್ ದ ವರ್ಲ್ಡ್. ಹೌದಾ? ಯಾಕೆ ಹೇಳ್ತೀವಿ ಅಂದ್ರೆ ಇದಕ್ಕೆ ಎಲ್ಲರೂ ಪಡೋ ಕಷ್ಟಕ್ಕಿಂತ ಟೀಚರ್ಸ್ ಪಡೋ ಕಷ್ಟ ಇದೆಯಲ್ಲ, ಕಷ್ಟ ಅನ್ನೋದಕ್ಕಿಂತ ದ ರೆಸ್ಪಾನ್ಸಿಬಿಲಿಟಿ ಆನ್ ದ ಶೋಲ್ಡರ್ಸ್ ಆಫ್ ದ ಟೀಚರ್ಸ್ ಆರ್ ಹ್ಯೂಜ್, ಮೆನ್ಸಿ. ಯಾಕೆ ಹೇಳ್ತಾ ಇದ್ದೀನಿ? ನಾನು ಒಂದಷ್ಟು ನೋಡುವಾಗ ಬಹಳ ಖುಷಿ ಪಟ್ಟೆ. ಜೊತೆನಲ್ಲಿ ಕೆಲವೊಂದು ಅಕ್ಯುರೇಟ್ ಇರ್ಲಿಲ್ಲ, ಅದನ್ನ ಪಾಯಿಂಟ್ ಔಟ್ ಮಾಡಿ ಅದನ್ನ ಮಾಡಿದಂತವ್ರಿಗೆ ಹೇಳಿದೆ. ಉದಾಹರಣೆಗೆ ಒಂದು ಅಶೋಕ ಚಕ್ರದಲ್ಲಿ 24 ಗೆರೆ ಇರಬೇಕು, ಒಂದು ಅರ್ತ್ನ ಲಾಂಗಿಟ್ಯೂಡ್ಸ್ ಹಾಕುವಾಗ 360 ಲಾಂಗಿಟ್ಯೂಡ್ಸ್ ಬರಬೇಕು. ದೀಸ್ ಆರ್ ಆಲ್ ಸಿಂಪಲ್ ಥಿಂಗ್ಸ್ ವಿ ಫರ್ಗೆಟ್, ಬಟ್ ದ ಸ್ಟೂಡೆಂಟ್ಸ್ ವಿಲ್ ಅಬ್ಸರ್ವ್ ಇಟ್ and understand it in the same way what we show them, and they'll get lot of questions. You should not allow them to confuse themselves. ಪ್ರತಿಯೊಂದು ಅವ್ರು ಗಮನಿಸ್ತಾರೆ. ನೀವು ಆ ಬ್ಲೂ ಕಲರ್ ಅಲ್ಲಿ ಅಶೋಕ ಚಕ್ರ ಮಾಡಿದೀರಾ, ದೇರ್ ಇಸ್ ಅ ಮೀನಿಂಗ್ ಫಾರ್ ದಟ್, ಆ ಸ್ಪೋಕ್ಸ್ ಓನ್ ಮೀನಿಂಗ್. ಸೊ ಹೇಳ್ತಾ ಹೋದ್ರೆ ತುಂಬಾ ಚೆನ್ನಾಗಿ ಮಾಡಿದೀರಾ. ಒಂದು ಯಾವ್ದೋ ಫರ್ಟಿಲೈಸೇಷನ್ ಚಾರ್ಟ್ ಬಹಳ ಎಫೆಕ್ಟಿವ್ ಆಗಿದೆ. ಅದನ್ನ ವರ್ಕಿಂಗ್ ಮಾಡ್ಬಿಟ್ರೆ ಇನ್ನೂ ಚೆನ್ನಾಗಿ. ಇದನ್ನೇ ಅಪ್ಗ್ರೇಡ್ ಮಾಡ್ಕೊಂತ ಹೋಗಿ. ನೀವು ಈ ಒಂದು ಹಂತದಲ್ಲಿ ದಿಸ್ ಇಸ್ ಓನ್ಲಿ ಟ್ರೈಲರ್, ಟೀಸರ್. ಇದು ನಿಮ್ಗೆ ಇದನ್ನ ಮೈನ್ ಫಿಲ್ಮ್ ಆಗಿ ತಗೊಂಡು ಹೋಗೋದಲ್ಲಿ, ಮೂವಿನ ತೋರಿಸ್ಬೇಕಾಗಿರೋದಲ್ಲಿ, ನೀವು ಸ್ಪೀಚಸ್ ಆದಾಗ ಚೆನ್ನಾಗಿ ತೋರಿಸ್ತೀರಾ. ಇದನ್ನ ಅಪ್ಗ್ರೇಡ್ ಮಾಡಿ, ಯಾಕೆಂದ್ರೆ ಫ್ಯೂಚರ್ ಜನರೇಷನ್ ಚಾಲೆಂಜ್ ವಿಲ್ ಬಿ ಮೋರ್. Nowadays we are thinking about advancements in the area of artificial intelligence. ಇವತ್ತೆಲ್ಲ ಮೊಬೈಲ್ ಎಲ್ಲ ಕೈಯಲ್ಲಿದೆ, ಫಿಂಗರ್ ಟಿಪ್ಸ್ ನಲ್ಲಿ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸೋ ಮೆನಿ ಥಿಂಗ್ಸ್. ಚಾಟ್ ಜಿಪಿಟಿ ಅಂತ ಅನೇಕ ಅಪ್ಲಿಕೇಶನ್ಸ್ ಇದೆ. ಒಂದು ವರ್ಡ್ ಕೀವರ್ಡ್ ಹಾಕ್ಬಿಡ್ತಂದ್ರೆ ಇವತ್ತು ದೇ ವಿಲ್ ಅಂಡರ್ಸ್ಟ್ಯಾಂಡ್ ಸೋ ಮೆನಿ ಥಿಂಗ್ಸ್. ಅದನ್ನ ನೀವು ಕ್ವಶನ್ ಕೇಳಿದಾಗ ಯು ಶುಡ್ ಬಿ ಏಬಲ್ ಟು ಗಿವ್ ದೆಮ್ ಪ್ರಾಪರ್ ಇನ್ಫಾರ್ಮೇಶನ್. ಇಲ್ಲ ಅವರೇ ಇನ್ಫಾರ್ಮೇಶನ್ ಕೊಟ್ರೆ ಖುಷಿ ಪಡಿ. You give some supplement to that information as a teacher. That kind of teaching competency you have to develop. Okay, now book nalli ide, these are all going to become outdated in the near future. ಅದಕ್ಕೆ ನಾವು ಅಂಥನಿ ಮೋರ್ಲಾಸ್ ಅದು BOS ಮೆಂಬರ್ಸ್ ಎಲ್ಲ ಆಗಿದ್ದಾರೆ ನಮ್ಮಲ್ಲೂ ಕೂಡ. ನಾವು ಟೆಕ್ಸ್ಟ್ ಬುಕ್ ಮಾಡ್ಬೇಕು, ಅವ್ರಿಗೂ ಕೂಡ ನಾವು ಕೇಳ್ಕೊಂಡಿದ್ದೀವಿ. B.Ed ಮಕ್ಕಳಿಗೆ ಸ್ವಲ್ಪ ಅಪ್ಡೇಟೆಡ್ ವರ್ಷನ್ ಕೊಡಿ ಸರ್ ಅಂತ. ಅವರು ಮತ್ತೆ ಅನೇಕ ಸ್ನೇಹಿತರೆಲ್ಲ B.Ed ಕಾಲೇಜಿಂದ ದೇ ವಾಂಟ್ ಟು ಗಿವ್ ಸಚ್ ಕೈಂಡ್ ಆಫ್ ಸಪ್ಲಿಮೆಂಟ್ಸ್. ಮೊನ್ನೆ ಪ್ರಿನ್ಸಿಪಲ್ ಸರ್ ಒಂಥರ ಒಂದು ಎಕ್ಸಿಬಿಷನ್ ಕಂಡಕ್ಟ್ ಮಾಡ್ತಾ ಇದ್ದೀವಿ, ಬರಬೇಕು ಒಂದು ಸರ್. ಇಲ್ಲ ಮಾಡ್ಕೊಂಬಿಡಿ, ನನಗೆ ಬೇರೆ ಬೇರೆ ಕೆಲಸ ಇಲ್ಲ. ಯಾರು ಬರ್ತಾ ಇದ್ದಾರೆ? ಚೀಫ್ ಗೆಸ್ಟ್ ಸರ್ ಪ್ರವೀಣ್ ಸರ್ ಬರ್ತಾ ಇದ್ದಾರೆ. ಅಯ್ಯೋ, ಪ್ರವೀಣ್ ಅವ್ರು ಬಂದು ನಾನು ಮಿಸ್ ಮಾಡೋಕ್ಕಾಗತ್ತಾ? ಖಂಡಿತ ಬರ್ತೀನಿ. ಅದಕ್ಕೊಂದು ಸಣ್ಣ ಕಾರಣ ಇದೆ. ಹುಣಸೂರಲ್ಲಿ 2017 ನಾವು B.Ed ಕಾಲೇಜ್ ಸ್ಟಾರ್ಟ್ ಮಾಡಿದ್ವಿ. ಈಗ ತುಂಬಾ ಜನ ನನಗೆ ರಿಟೈರ್ಡ್ ಆಗಿರೋ ಯೂನಿವರ್ಸಿಟಿ ಎಂಪ್ಲಾಯ್ ಸಿಕ್ತಾಗೆಲ್ಲ ಹೆಮ್ಮೆಯಿಂದ ಹೇಳ್ತಾರೆ, ನಾನು ಅವ್ರು B.Ed ಕಾಲೇಜ್ ಮಾಡ್ಕೊಟ್ಟೆ ಅಂತ. ಖಂಡಿತ ಅವ್ರ ಎದುರುಗಡೆ ಹೌದು ನೀವೇ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಬರ್ತೀನಿ. ಆದ್ರೆ ಅದಕ್ಕೆ ಮೂಲ ಪುರುಷರು ನಮ್ಮ ಪ್ರವೀಣ್ ಸರ್ ಅವರು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.